ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತು ಶೈನಿಗೆ ಫೀಡಿಂಗ್ ಬೌಲ್ ತರಿಸಿದ್ದೆ ಕಣ್ರಿ. ಅದು ಬಾಟಲ್ಲು ಮತ್ತು ವಾಟರ್ ಬಾಟಲ್ ಇರುತ್ತೆ, ಬೌಲು ಇರುತ್ತೆ. ಆ ಥರ 2 in 1 ಬೌಲ್ ಇದು ಮಿಶೋದಿಂದ ತರಿಸಿದ್ದೀನಿ. ನೋಡಿ, ನನಗಿಂತ ಅವಳಿಗೆ ಫಸ್ಟ್ ಹತ್ರ ಓಪನ್ ಮಾಡಬೇಕು ಅಂತ ಹೇಗೆ ಓಪನ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾಳೆ. ನೋಡಿ, ತೆಗಿಯಮ್ಮ, ಓಪನ್ ಮಾಡು, ಓಪನ್ ಮಾಡು ಓಪನ್ ಮಾಡು ತಗೋ. ಏನಿದು ನೋಡಿದ್ರೆ ಬಾಕ್ಸ್ ಮೇಲೆ ಕುಂತ್ಬಿಟ್ಟಿದ್ದಾಳೆ. ಓಪನ್ ಮಾಡೋಣ ಅಂದರೆ ಬಮ್ಮ ಈ ಕಡೆ ಓಪನ್ ಮಾಡುವ. ಸ್ವೀಟಿ ಬಾ ಈ ಕಡೆ, ಇಳಿ ಕೆಳಗೆ. ನೋಡಿ ಸ್ನೇಹಿತರೆ, ಓಪನ್ ಮಾಡಿದ್ದೀನಿ. ಈಗ ಒಂದು ಸಲ ನೀರು ತುಂಬಿಸಿಟ್ಬಿಟ್ರೆ ಮತ್ತು ನೀರು ಅವಾಗವಾಗ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಆ ಥರ ಬೌಲ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಪೂರ್ತಿ ಓಪನ್ ಮಾಡಿ ತೋರಿಸ್ತೇನೆ. ನೋಡಿ ನನಗಿಂತ ಅವಳೇ ಎಕ್ಸೈಟೆಡ್ ಆಗಿದ್ದಾಳೆ. ಏನಿದೆ ಇದರಲ್ಲಿ, ನಮ್ಮಮ್ಮ ಏನು ತರಿಸಿದ್ದಾಳೆ, ಏನಿರ್ಬೋದು ಇದು ಅಂತ. ಅವಳಿಗೆ ಈ ಕವರಲ್ಲೇ ಆಟ ಆಡಬೇಕು. ಈ ಕವರ್ ಸರಪರ ಅನ್ನತ್ತಲ್ಲ, ಅದರಲ್ಲೇ ಆಟ ಆಡಬೇಕು ಅಂತ ಇಷ್ಟ. ಶೈಲಿ ಸ್ವೀಟಿ ಇಲ್ಲಿ ನೋಡು. ಸ್ವೀಟಿ ಬೌಲ್ ನೋಡಮ್ಮ ನಿಂದು. ನೋಡಿ ಈ ಕವರೇ ಬೇಕು ಅಂತ ಈ ಕವರಲ್ಲೇ ಆಟ ಆಡಬೇಕು ಅಂತಂತಲ್ಲ. ಬೌಲ್ ಬಂದಿದೆ. ಇದು ನೀರು ಕುಡಿಲಿಕ್ಕೆ, ಇದು ವಾಟರ್ ಬಾಟಲ್ ಅದರದ್ದು. ಇದ್ರ ಮುಚ್ಚಳಿಕೆ ನೋಡಿ ಸ್ನೇಹಿತರೆ, ಈ ಥರ ಸ್ಪ್ರಿಂಗ್ ಟೈಪ್ ಇದೆ ಒಳಗೆ. ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇವಾಗ ಕ್ಲೀನಾಗಿ ವಾಶ್ ಮಾಡಿ ನೀರು ತುಂಬಿಡ್ತೇನೆ ಇದರಲ್ಲಿ. ಕುಂತಿದ್ರಲ್ಲಿ ನೋಡಿ, ಅವಳಿಗೆ ಆಟ ಆಡಲಿಕ್ಕೆ ಏನಾದರೂ ಒಂದು ಸಿಕ್ಬಿಟ್ರೆ ಸಾಕು. ಈ ಪ್ಲಾಸ್ಟಿಕ್ ಕವರ್ ಅಂತದ್ದು ಅದನ್ನಂತೂ ಬಿಡೋದೇ ಇಲ್ಲ ಅವಳು. ನೋಡಿ ಹೇಗೆ ಕುಂತಿದ್ದಾಳೆ ನೋಡಿ. ಈಗ ಇವಳಿಗೆ 18 ಬಂತು, 18ನೇ ತಾರೀಕು ಬಂತು ಅಂದರೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಹೇಗಿದ್ದಾಳೆ ನೋಡಿ. ಚಿನಿ ಬಂಗಾರಿ ನೋಡಿ ಸ್ನೇಹಿತರೆ, ಬೌಲಲ್ಲಿ ಅದರದ್ದು ಫುಡ್ಡು ಸಹ ಹಾಕಿದ್ದೀನಿ, ವಾಟರು ಸಹ ಫಿಲ್ ಮಾಡಿಟ್ಟಿದ್ದೀನಿ. ನೋಡೋಣ ಹೇಗೆ ಯೂಸ್ ಮಾಡ್ತಾಳೆ ಅಂತ. ಯೂಸ್ ಮಾಡ್ತಾ ಇದ್ದಾಳೆ. ಅವಳಿಗೆ ಗೊತ್ತಾಗಿದೆ ಹೀಗೆ ಯೂಸ್ ಮಾಡಬೇಕು ಅಂತ. ನೋಡಿ ನೀರೆಲ್ಲ ಕುಡಿತಾ ಇದ್ದಾಳೆ. ನೋಡಿ ಈಗಲೇ ಎಷ್ಟು ತಿಳ್ಕೊತಾಳೆ ನೋಡಿ ಅವಳು. ಅದು ಅವಳು ನೀರು ಕುಡ್ದು ಖಾಲಿ ಮಾಡ್ದಂಗೆ ಸಹ ಮತ್ತೆ ಫಿಲ್ ಆಗ್ತಾ ಇರುತ್ತೆ. ನೋಡಿ ಈಗ ಕುಡ್ದಿದ್ದಾಳೆ. ಅವಳಿಗೆ ನೀರಿಗೆ ಬಾಯಾರಿಕೆ ಆಗಿತ್ತು ಅನಿಸುತ್ತೆ ಆವಾಗಲೇ. ಅವಳಿಗೆ ಊಟ ಬೇಡವಂತೆ, ನೀರು ಬೇಕಂತೆ ಅವಳಿಗೆ. ಸ್ವಿಡ್ಸುಗಳಿಗೆ ಮೇಯ್ನಾಗಿ ವಾಟರ್ ಇರಲೇಬೇಕು. ಫುಡ್ ಕಮ್ಮಿ ಆದರೂ ವಾಟರ್ ಮಾತ್ರ ಕಮ್ಮಿ ಆಗಬಾರ್ದು. ಯಾಕೆಂದರೆ ಏರ್ ಗ್ರೋತಿಗೆ ತುಂಬ ಒಳ್ಳೆಯದು. ಅವಳೆಷ್ಟು ನೀರು ಕುಡಿತಾಳೋ ಅಷ್ಟು ಒಳ್ಳೆಯದು ಅವಳಿಗೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸ್ವೀಟಿಗೋಸ್ಕರ ಒಂದು ಫೀಡಿಂಗ್ ಬೌಲ್ನ ತರಿಸಿದ್ದೀನಿ. ಹಾಗೆ ನಮ್ಮ ಸ್ವೀಟಿ ನೋಡು ಚಿನ್ನ, ನಮ್ಮ ಸ್ವೀಟಿಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.